ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಂಜೆ 3:30 ಗಂಟೆ ಆಗ್ತಾಯಿದೆ. ಇವತ್ತು ಬೆಳಗ್ಗೆ ಸ್ನಾನ ಮಾಡಿದ್ದೆ, ಬಟ್ ಮೆಹಂದಿ ಹಚ್ಚೋದಕ್ಕಾಗಿರಲಿಲ್ಲ. ಸೊ ಇವಾಗ ಮೆಹಂದಿ ಹಚ್ಚಿ ಮತ್ತೆ ಸ್ನಾನ ಮಾಡಿದ್ದೀನಿ ನೋಡಿ. ಸಾನು ಸ್ಕೂಲಿಂದ ಬಂದಿದ್ದಾಳೆ. ಸಾನು ನೆನ್ನೆ ನನಗೊಂದು ಸರ್ಪ್ರೈಸ್ ಕೊಟ್ಟಳು, ರಿಯಲಿ ಸರ್ಪ್ರೈಸ್. ಅದು ನಾನು ವಿಡಿಯೋ ಕ್ಲಿಪ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಡೀಟೇಲ್ಸ್ ಕೂಡ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಸೊ ಈಗ ಸಾನು ಊಟ ಮಾಡ್ತಾ ಇದ್ದಾಳೆ. ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು. ಸೊ ಆ ಪ್ರಸಾದ ತೊಗೊಳ್ತಾ ಇದ್ದಾಳೆ. ಸ್ವೀಟ್ ಕೊಟ್ಟಿದ್ರು, ಖಾರ ಆಗಿದ್ರೆ ರಾಜೇಶ್ ತಿಂತಿದ್ರು. ಇಬ್ಬರು ಹೋಗಿದ್ವಲ್ಲ, ಸೊ ನನಗೊಂದು ಬಟ್ಲು, ರಾಜೇಶ್ಗೊಂದು ಬಟ್ಲು. ಅವ್ರು ತಿನ್ನಲಿಲ್ಲ, ಸ್ವಲ್ಪ ತಿಂದ್ಬಿಟ್ಟು ಸಾನುಗಂತ ಇಟ್ಟಿದ್ರು. ಸೊ ಅದನ್ನು ತಿಂತಾ ಇದ್ದಾಳೆ. ಯಾಕೆ, ಏನು ಸಮಾಚಾರ? ತೋರ್ಸದ ಅಬ್ಬಬ್ಬ, ಏನಪ್ಪ ಸ್ಪೆಲ್ ಬಿಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾಳೆ. ಸೋನಾ, ರಿಯಲಿ? ಓ ಮೈ ಗಾಡ್ ಚಿನ್ನಿ, ಕಾಂಗ್ರಾಟ್ಸ್. ಒಳ್ಳೆ ಮಜಾ ಬಂಗಾಳಿ. ನಾನು ಅವತ್ತು ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಸಾನು. ಅಯ್ಯಪ್ಪ, ಇವ್ ನಮ್ಮ ಮನೆ ರಿಯಾಕ್ಷನ್ ನೋಡಿ. ಅಯ್ಯೋ 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 ಅಯ್ಯೋ, ಮತ್ತೆ ಎಷ್ಟು ಕಷ್ಟಪಟ್ಟಿದ್ದೀನಿ ಸಾನು ಓದ್ಸೋದಕ್ಕೆ. ಥ್ಯಾಂಕ್ ಯು ಫಾರ್ ಡೂಯಿಂಗ್ ವೆಲ್. ಅಮ್ಮನ ರಿಯಾಕ್ಷನ್ ನೋಡಪ್ಪ. ಅಯ್ಯೋ, ಸಾನು ಸೆಕೆಂಡ್ ಲೆವೆಲ್ಗೆ ಹೋಗಿದ್ದಾಳೆ. ಅದಕ್ಕೆ ಸಾನು ಕೇಳಿದೆ, ಪಾಪ ಬೇಡ ಅಲ್ವಾ ಸೇರೋದು? ಅದು ಅಳ್ತಾಳೆ. ಅಯ್ಯೋ ಇಷ್ಟೊಂದಿದೆ ಓದೋದು, ಎಷ್ಟು ಓದಬೇಕು ಮಮ್ಮ, ನಾನು ದಿನ ಓದಿಸ್ತೀಯ ನನಗೆ ಅಂತಿದ್ದೆ. ಅದಕ್ಕೆ ಈಗ ಬೇಡ ಬಿಡು, ಹೆಂಗೋ ದುಡ್ಡು ಬೇರೆ ಕಟ್ಬೇಕಲ್ವಾ. 250 ರೂಪೀಸ್ ಅದೇ ಸೇರ್ಸೋದು ಬೇಡ ಈ ಸತಿ. ಓದ್ತೀಯಾ? ಆಟ ಆಡೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ನಿಂಗೆ ಈ ತರ ಬಂದಾಗ ಮಾತ್ರನೇ ಜೋಶು, ಆಮೇಲೆ ಎಲ್ಲ ಠುಸ್ಸು. ಸೊ ಸ್ಪೆಲ್ ಬಿ ನಾನು ಅವಾಗ ಹೇಳಿದ್ದೆ ಏನು ಅಂತ. ಕೆಲವೊಂದು ಸ್ಪೆಲ್ಲಿಂಗ್ಸ್ನ ಕೇಳ್ತಾರೆ, ಅದರ ಸ್ಪೆಲ್ಲಿಂಗ್ಸ್ನ ಬರಿಬೇಕು, ಓರಲಿ ಹೇಳಬೇಕು. ಓರಲಿ ಹೇಳಿದ್ದ, ಬರೆಯೋದೇನಾ? ಪಜಲ್ಸ್ ಟೈಪ್ ಇರುತ್ತೆ. ಸೊ ಆ ಥರ ಎಲ್ಲ ಮಾಡಿದ್ವಿ. ಸಾನುಗೆ ದಿನ ಒಂದೊಂದು ಲೆಟರ್ದು ಓದಿಸ್ತಾ ಇದ್ದೆ. 2 ಸಾರಿ 3 ಸಾರಿ ರಿವಿಷನ್ ಮಾಡಿಸಿದ್ದೆ. ಸಾನು ಅಳ್ತಾ ಇದ್ಲು, ಮಮ್ಮ ಎಷ್ಟು ಓದಿಸ್ತೀಯ ಮಮ್ಮ ನೀನು ಅಂತ. ನೋಡಿ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾನು ಹ್ಯಾವ್ ರೀಚ್ಡ್ ಅದರ್ ಲೆವೆಲ್, ನೆಕ್ಸ್ಟ್ ಲೆವೆಲು. ಅವಳ ಎಕ್ಸಾಮ್ಗೋಸ್ಕರ ನಾವೆಲ್ಲ ಹೋಗೋದು ಕ್ಯಾನ್ಸಲ್ ಮಾಡಿದ್ದು. 31st ಬಿದ್ದಿತ್ತಲ್ಲ. ಇಲ್ಲ, ಅದು ನೆಕ್ಸ್ಟ್ ಇದಾದ್ಮೇಲೆ ಬಂತಲ್ಲ, ಸ್ಪೆಲ್ ಬಿ ಆದ್ಮೇಲೆ ಒಲಿಂಪಿಯಾಡ್ ನಾವು ಗೋಕರ್ಣ ಟ್ರಿಪ್ ಅವಾಗಿತ್ತು. ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು ಮುಂದೆ ಹಾಕಿದ್ದು. ಒಲಿಂಪಿಯಾಡ್ ಅಲ್ಲಿ 29 ಸಿಕ್ಕಿದ್ದು. 29 ಔಟ್ ಆಫ್ 35. ಈಗ ಸಾನುಗೆ ಓದಿಸ್ತಾ ಇದ್ದೀನಿ. ಅವ್ರಿಗೆ ಟೆಸ್ಟ್ ಶುರು ಆಗುತ್ತೆ ಮಂಡೆಯಿಂದ. People choose their work by their interest and their ability. ಸಖತ್ ನಿದ್ದೆ ಬರ್ತಾ ಇದೆ. ಸಾನು ಓದಿಸ್ಬೇಕು, ಕೂತ್ಕೊಂಡಿದ್ದೀನಿ. People name some occupations. ನಿನ್ ಚಪ್ಪಲಿ ಹೊಲಿಯೋರು, ನಂಗೆ ಹೇರ್ ಕಟ್ ಮಾಡೋರು ನೀನಮ್ಮ. ನೀನು ದಾದನ ಆಪ್ಷನ್ ಕದ ಯಾವಾಗ ಒಂದು ನಂಗೆ ಯಾರು ಹೇರ್ ಕಟ್ ಮಾಡ್ತಾರಂತ ಸಹ ಗೊತ್ತಿಲ್ಲ. ನಾನೇ ಬಾರ್ಬರ್ ಕಡೆ. ನೆಕ್ಸ್ಟ್ your mom is all in one. ಈಗ ಸ್ನೇಹಿತರೆ ಸಾನುಗೆ ಓದಿಸ್ಬಿಟ್ಟು ಅವ್ಳಿಗೆ ಆಟ ಆಡೋದಕ್ಕೆ ಕಳಿಸ್ದೆ. ಆಮೇಲೆ ನಾನು ಒಂದು ಬ್ಲೌಸ್ ಹೊಲಿಯೋಕೆ ಕೊಟ್ಟಿದ್ದೀನಿ ಅಂತ ಹೇಳಿದೆ ನೋಡಿ. 2 ಮಂತ್ಸ್ ಆಯಿತು ಅನಿಸುತ್ತೆ. ಅವ್ರು ನನಗೆ ಟೈಮ್ ತೊಗೊಂಡು ಕೊಟ್ಟಿದ್ದೆ 1 ಮಂತ್ ಆದಮೇಲೆ. ಅದನ್ನು ಏನಾದರೂ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಅನ್ನಿಸ್ತು. ಇದು ಸಿಲ್ವರ್ ಕಲರಲ್ಲಿ ಇರೋದು. ಸೊ ಸಮಥಿಂಗ್ ಸಿಲ್ವರ್ ಮಣಿಗಳನ್ನ, ಕುಂದನ್ಸ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ನನ್ನ ಹತ್ರ ಏನಾದರೂ ಇದೆಯಾ ಸಿಲ್ವರ್ದು ನೋಡೋಣ ಅಂತ ತೆಗೆದೆ. ನನ್ನ ಹತ್ರ ಇಲ್ಲಿ ನೋಡಿ ಕಲೆಕ್ಷನ್ಸು. ಇದನ್ನು ಕಲೆಕ್ಷನ್ ಅನ್ಬೇಕಾ, ಅಂದರೆ ನಾನು ಏನಾದರೂ ವರ್ಕ್ ಮಾಡೋಕ್ಕೆ ತಂದಿರ್ತೀನಲ್ವ, ಮಿಕ್ಕಿರೋದೆಲ್ಲನೂ ಇಲ್ಲಿ ಹಾಕಿ ಇಟ್ಟಿದ್ದೀನಿ. ತುಂಬ ದಿನದಿಂದ ನಾನು ಇದನ್ನು ಇಟ್ಟಿರೋದು. ಇದು ರೀಸೆಂಟಾಗಿ ಮಣಿ ತಂದಿದ್ದು ನಾನು ಒಂದು ಬ್ಲೌಸ್ಗೆ ಮಾಡೋದಕ್ಕೆ ಅಂಥೇಳಿ. ಅದ್ರ ಜೊತೆ ಈ ಸಕ್ಕರೆ ಮಣಿ ಕೂಡ ತಂದಿದ್ದೆ.
ಈ ಥರ ಮಿಕ್ಕಿದ್ದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇದು ನಾನು ಮದುವೆ ಮುಂಚೆ ಒಂದು 2-3 ಸೀರೆ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ನಾನು ನಿಮಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅದೆಲ್ಲ ನನ್ನ ಹತ್ರ ಇಲ್ಲ, ನನ್ನ ತಂಗಿ ಕೊಟ್ಬಿಟ್ಟಿದ್ದೀನಿ. ನಾನು ಸೀರೆ ಸ್ವಲ್ಪ ಕಡಿಮೆನೇ ಉಡೋದು ಅಂದ್ಬಿಟ್ಟು ಅವಳ ಮನೆಯಲ್ಲಿ ಜಾಸ್ತಿ ಉಡಬೇಕು ಆವಾಗವಾಗ, ಅದಕ್ಕೆ ಅವಳಿಗೆ ಕೊಟ್ಟಿದ್ದೆ. ಆವಾಗ ಮಾಡೋದಕ್ಕೆ ಅಂದ್ಬಿಟ್ಟು ಇದನ್ನೆಲ್ಲ ತೊಗೊಂಡಿದ್ದು ನಾನು. ಸಿಲ್ವರ್ ಕಲರ್ದು ಏನೇನಿದೆ ನೋಡಿದೆ. ಸಣ್ಣ ರೌಂಡ್ದು ಕುಂದನ್ ಇದೆ, ಮಣಿಗಳಿದೆ, ಜರ್ದೋಸಿ ಅಂತ ಹೇಳ್ತಾರೆ ಗೊತ್ತಾ, ಲೈಕ್ ಸ್ಪ್ರಿಂಗ್ ಟೈಪ್ ಇರುತ್ತೆ, ಕಾಣುತ್ತೋ ಇಲ್ಲೋ, ದಾರದ ಥರ ಸ್ಪ್ರಿಂಗ್ ಟೈಪ್ ಇರುತ್ತೆ, ಎಳೆದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸ್ವಲ್ಪ ಸಕ್ಕರೆ ಮಣಿ ಕೂಡ ಇದೆ, ಸಿಲ್ವರ್ ಕಲರ್ದು ಸಕ್ಕರೆ ಮಣಿ. ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಯೂಸ್ಫುಲ್ ವರ್ಕ್ ಸಿಂಪಲ್ಲಾಗಿ ಮಾಡೋಣ ಅಂತ. ಗ್ರ್ಯಾಂಡಾಗಿ ಮಾಡೋವಷ್ಟು ಟೈಮ್ ಇಲ್ಲ ನನಗೆ, ತುಂಬ ಟೈಮ್ ಹಿಡಿಸುತ್ತೆ ಸ್ನೇಹಿತರೆ. ನೀವು ಟೈಮ್ ಪಾಸ್ಗೆ ನನ್ನ ಹತ್ರ ಟೈಮ್ ಇದೆ ಅಂದಾಗ ನೀವು ಮಾಡ್ಬೋದು, ಅಷ್ಟೊಂದು ಕಷ್ಟ ಏನು ಅನ್ನೋದಿಲ್ಲ. ಈಗ ನನಗೆ ಅಂದರೆ ಈ ನನ್ನ ಮನೆ ಕೆಲಸದ ಜೊತೆ ಈ ನನ್ನ ವೀಡಿಯೋಸ್ ಕೆಲಸನೂ ಮಾಡಬೇಕಲ್ವಾ, ಹಾಗಾಗಿ ನನ್ನ ಹತ್ರ ಸ್ವಲ್ಪ ಟೈಮ್ ಕಡಿಮೆ ಇದೆ. ಅದರ್ವೈಸ್ ಐ ಲವ್ ಟು ಡೂ ದಿಸ್ ವರ್ಕ್. ಸೊ ಇದನ್ನು ಮಾಡೋಣ ಅಂಥೇಳಿ ಒಂದು ಡಿಸೈನ್ನ ಫೈನಲ್ ಮಾಡಿದ್ದೀನಿ. ನೋಡಿ ಇಲ್ಲಿ ಇದೆಯಲ್ವಾ, ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡೋದಕ್ಕೆ ಸ್ನೇಹಿತರೆ ತುಂಬಾ ಟೈಮ್ ಹಿಡಿಸುತ್ತೆ. ಸೊ ಅದೊಂದನ್ನು ನೆಕ್ಗೆ ಫುಲ್ಲು ದೂರ ಇದನ್ನು ಮಧ್ಯ ಹೇಗೆ ಮಾಡಿದಾರೋ ನೆಕ್ಗೆ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವರ್ಕ್ ಮಾಡ್ದಂಗೂ ಇರುತ್ತೆ, ಬಟ್ ತುಂಬ ಜಾಸ್ತಿ ಟೈಮ್ ಹಿಡಿಸೋದಿಲ್ಲ. ನಾನು ಸ್ಟಿಚಿಂಗ್ ಕಲ್ತಿಲ್ಲ, ಆದರೂ ಸ್ಟಿಚ್ ಮಾಡೋದಕ್ಕೆ ಇಷ್ಟ. ಈ ಎಂಬ್ರಾಯ್ಡ್ರಿ ಆರಿ ವರ್ಕ್ ಎಲ್ಲ ಏನೂ ಕಲ್ತಿಲ್ಲ, ಬಟ್ ನನಗದು ಮಾಡೋದಕ್ಕೆ ಇಷ್ಟ. ಆದರೆ ಟೈಮ್ ಸ್ವಲ್ಪ ಲಿಮಿಟೆಡ್ ನನಗೆ. ನಾನು ಅಂದ್ಕೊಂಡೆ ಬೇಡ, ಇನ್ನೂ ನೆಕ್ಸ್ಟ್ ಶುರು ಮಾಡೋಣ ಅಂತ. ನನಗೆ ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಇವತ್ತು ಮಾಡಲೇಬೇಕು, ಅಟ್ಲೀಸ್ಟ್ ಒಂದು ಡಿಸೈನ್ ಒಂದು ವರ್ಕ್ ಮಾಡೋಣ ಅನ್ನಿಸ್ತಾ ಇದೆ. ಸೊ ಸ್ಟಾರ್ಟ್ ಮಾಡ್ತೀನಿ ಈಗ. ಆದರೆ ಸಾನುಗೆ ಸ್ನ್ಯಾಕ್ ಮಾಡಬೇಕು, ಸ್ನ್ಯಾಕ್ ಮಾಡಿ ಆದಮೇಲೆ ಇದನ್ನು ಶುರು ಮಾಡ್ತೀನಿ. ಇವತ್ತು ಸ್ನ್ಯಾಕ್ಗೆ ಪನ್ನೀರ್ ಬ್ರೆಡ್ ರೋಲ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇದಕ್ಕೆ ನಾನು ತವಾ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಕರಗಲಿ ಅಂಥೇಳಿ. ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ, ಅರಿಶಿನ, ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ. ಇದನ್ನು ನಾವು ಬೆಣ್ಣೆ ಜೊತೆಗೇ ಫ್ರೈ ಮಾಡಬೇಕು, ಅಂದರೆ ಇದ್ರ ಹಸಿ ವಾಸನೆ ಹೋಗಬೇಕು. ಇದಕ್ಕೆ ನಾನೀಗ ಕಟ್ ಮಾಡ್ಕೊಂಡಿರೋ ಪನ್ನೀರ್ ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರಲ್ಲಿ ನೋಡಿ ಸ್ನೇಹಿತರೆ ಇಷ್ಟೇ ಪನ್ನೀರ್ ಆಗಿರೋದು, ತುಂಬ ಕಡಿಮೆ ಆಗುತ್ತೆ. ಇದನ್ನು ನಾನು ನೀರೆಲ್ಲ ಸೋರಿಸಿ ಈ ಥರ ಸ್ಕ್ವೇರ್ ಶೇಪಲ್ಲಿ ನಾನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಾನು ಫ್ರೀಝರ್ನಲ್ಲಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೆ. ಅದನ್ನು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಕೂಡ ಸೇರಿಸ್ದೆ. ಈಗ ನಾವು ಇದನ್ನು ಈ ಮಸಾಲೆ ಕೋಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಇದು ಸ್ವಲ್ಪ ಫ್ರೈ ಆಗೋ ಥರ ಆಗುತ್ತೆ. ಸೊ ಅದು ಕಲರ್ ಚೆನ್ನಾಗಿ ಬರುತ್ತೆ ಆವಾಗ, ಅಲ್ಲಿ ತನಕ ನಾವು ಇದೇ ಥರ ಫ್ರೈ ಮಾಡಬೇಕು. ಅದು ಫ್ರೈ ಆಗೋ ತನಕ ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ಇದು ಬ್ರೌನ್ ಬ್ರೆಡ್ಡಲ್ಲಿ ಆಗೋದಿಲ್ಲ, ನಾನು ಟ್ರೈ ಮಾಡಿದೆ. ಸೊ ಇದು ವೈಟ್ ಬ್ರೆಡ್ಡನ್ನು ನಾವು ಲಟ್ಟಿಸ್ಕೊಳ್ಬೇಕು. ಇದು ಸ್ವಲ್ಪ ಪಫಿಯಾಗಿರುತ್ತಲ್ವ, ಸಾಫ್ಟಾಗಿ, ಅದನ್ನು ನಾವು ಫ್ಲ್ಯಾಟ್ ಮಾಡ್ಕೊಳ್ಬೇಕು, ಜಸ್ಟ್ ಲೈಕ್ ಚಪಾತಿ ಥರ. ನಾವು ಇದನ್ನು ರೋಲ್ ಮಾಡಬೇಕು. ಅದು ಫ್ಲ್ಯಾಟ್ ಆಗಿಲ್ಲ ಅಂದರೆ ಅದು ರೋಲ್ ಪ್ರಾಪರಾಗಿ ಆಗೋದಿಲ್ಲ. ಈ ಎಡ್ಜಸ್ನ ಬೇಕಿದ್ರೆ ನೀವು ಕಟ್ ಮಾಡ್ಕೊಳ್ಳಿ ಅಥವಾ ಹಾಗೆ ಕೂಡ ಬಿಡ್ಬೋದು, ಬಟ್ ಪ್ರಾಪರಾಗಿ ಇದು ಫ್ಲ್ಯಾಟ್ ಆಗಬೇಕು, ಇಲ್ಲ ಅಂದರೆ ಕ್ರ್ಯಾಕ್ಸ್ ಬರುತ್ತೆ ರೌಂಡ್ ಮಾಡಬೇಕಾದ್ರೆ. ನೆಕ್ಸ್ಟ್ ಇದನ್ನು ನಾನು 2 ಪೀಸಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇದು ನಾನು 3 ಪೀಸಸಲ್ಲಿ ಮಾಡಿದರೆ ಸರಿ ಹೋಗಿರೋದು, ಯಾಕಂದರೆ ನಮ್ಮ ಪನ್ನೀರ್ ಸೈಜ್ ತುಂಬಾ ಚಿಕ್ಕದಿರೋದ್ರಿಂದ. ಇದು ನೋಡಿ ಈಗ ಫ್ರೈ ಆಗಿದೆ, ಕಲರ್ ಬಂದಿದೆ ಅಂಥೇಳಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ. ಈಗ ನೋಡಿದ್ರಲ್ವ ಆ ಕಡೆ ಈ ಕಡೆ ಸ್ವಲ್ಪ ಜಾಗ ಬಿಡ್ತಾ ಇದೆ. ಅದ್ರ ಬದಲು ನಾವು 3 ಪೀಸಸ್ ಮಾಡಿದರೆ ಕರೆಕ್ಟ್ ಸೈಜಿಗೆ ಬರ್ತಾ ಇತ್ತು ಪನ್ನೀರ್ ಸೈಜ್ಗೆ. ಈಗ ರೋಲ್ ಮಾಡಿಬಿಟ್ಟು ಅದು ಬಿಚ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಒಂದು ಟೂತ್ ಪಿಕ್ಕನ್ನು ಸಿಗಿಸ್ತಾ ಇದ್ದೀನಿ. ಇದೇ ಥರ ನಾನು ಎಲ್ಲದಕ್ಕೂ ಮಾಡ್ಕೊಳ್ತೀನಿ. ನಾನೀಗ ಅದೇ ತವಾ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಈ ರೋಲ್ ಮಾಡಿರೋದನ್ನು ಟೋಸ್ಟ್ ಮಾಡ್ದಂಗೆ ಮಾಡ್ತೀನಿ. ಈಗ ನಾವು ಜಸ್ಟ್ ಟೋಸ್ಟ್ ಹೇಗೆ ಮಾಡ್ತೀವಿ ಅಲ್ವಾ, ಅದೇ ಥರ ಇದು ಕ್ರಿಸ್ಪಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಫ್ಲೇಮಲ್ಲಿ ಮಾಡ್ಕೊಂಡು ಇದನ್ನು ಕ್ರಿಸ್ಪ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು, ಟೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಕಪ್ಪಾಗಿ ಮಾಡಿಬಿಟ್ಟೆ, ಸ್ವಲ್ಪ ತೆಗೆದು ನೋಡಿದೆ ತಿರುಗಿಸಿ, ಅದಿನ್ನೂ ಆಗಿರಲಿಲ್ಲ. ತಡಿ ಕ್ರಿಸ್ಪ್ ಆಗಲಿ, ಟೈಮ್ ತೊಗೊಳುತ್ತೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟೆ. ಅದು ನೋಡಿದ್ರೆ ತುಂಬಾ ಫ್ರೈ ಆಗೋಯ್ತು, ಕಪ್ಪಗಾಗೋಯ್ತು. ಬಟ್ ಅಷ್ಟೊಂದು ತಿನ್ನೋಕ್ಕಾಗೋದಿಲ್ಲ ಅನ್ನೋ ಅಷ್ಟು ಕಪ್ಪಗಾಗಿಲ್ಲ. ಬಟ್ ಇನ್ನು ಸ್ವಲ್ಪ ಬೇಗ ತೆಗಿಬೇಕಿತ್ತು ಅಷ್ಟೇ. ಬೆಣ್ಣೆ ಹಾಕಿ ಎಲ್ಲ ಕಡೆನೂ ನಾವು ಟೋಸ್ಟ್ ಮಾಡ್ಕೊಳ್ಬೇಕು. ಹಾಗೆ ಇದ್ರ ಜೊತೆ ಕೆಚಪ್ ಇದ್ರೆ ಚೆನ್ನಾಗಿರುತ್ತೆ. ಏನು ಜಾತಕ ನೋಡ್ತಾ ಇದ್ದೀರಾ? ಏನು ರೋಲ್ ಇದು? ಪನ್ನೀರ್
ಬೇಕು ಅಂದರೆ ನಾವು ಬ್ರೆಡ್ಗೂ ಮಸಾಲೆ ಹಾಕಬೇಕು. ಓಕೆ ಎಲ್ಲ ಚೆನ್ನಾಗಿದೆ. ಓಕೆ ಪಾಪ ಅಂತ ನಮ್ಮ ನಂಗೆ ಗೊತ್ತು ನೀನು ಇದನ್ನೇ ಹೇಳೋದು ಅಂತ. ಏನು ಹೇಳ್ತಾಳೆ ಅವಳದು ಸಿಗ್ನೇಚರ್ ಸ್ಟೆಪ್? ನೇಚರ್ ಫೀಡ್ಬ್ಯಾಕ್. ಲೇ ಸದ್ಯ ಲಂಚಕ್ಕೆ ಕೇಳಿಲ್ಲ ನೀನು. ಲಂಚ್ ಬಾಕ್ಸ್ ತುಂಬ ಕೊಡು ಮಮ್ಮ ಅಂತ. ಇವತ್ತು ನಮ್ಮ ಫ್ರೆಂಡ್ ಅಪ್ರಿಷಿಯೇಷನ್ ಅಪ್ಪ ಸಾನ್ವಿಗೆ ಸ್ಕೂಲಲ್ಲಿ. ಯಾವ ಫ್ರೆಂಡ್? ನಮ್ಮ ಕ್ಲಾಸ್ ಟೀಚರ್ದು ಹಸ್ಬೆಂಡ್. ಹಾಂ, ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡಬೇಕಿತ್ತು ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ ನನಗೆ ಸುಮಾರು ದಿನದ ಹಿಂದೆ ಒಂದು ಮೆಸೇಜ್ ಬಂತು. ಅದು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ನಾವು ವಾಟ್ಸಪ್ಪಲ್ಲಿ ಹೇಗೆ ಚಾಟ್ ಮಾಡ್ತೀವೋ ಹಾಗೇ ಮಾಡ್ಬೋದು. ಫೋಟೋಸ್ ಎಲ್ಲ ಶೇರ್ ಮಾಡ್ಬೋದು. ಆ ಥರ ಅಲ್ಲಿ ಒಂದು ಫೋಟೋ ಬಂದಿತ್ತು. ನಾನು ಅಂದ್ಕೊಂಡೆ ಇದು ನನ್ನ ಸಬ್ಸ್ಕ್ರೈಬರ್ ಯಾರೋ ಕಳಿಸಿದ್ರದ್ದು, ಜಸ್ಟ್ ಫಾರ್ ಫನ್ ಅಂತ ಹೇಳಿ ಅದಕ್ಕೆ ರಿಪ್ಲೈ ಮಾಡಿದೆ. ಫೋಟೋ ಏನಿತ್ತು ಅಂದರೆ, ಈ ಫೋಟೋಲಿ ನಿಮಗೆ ಯಾವ ಅಕ್ಷರಗಳು ಕಾಣ್ತಾ ಇದೆ ಕರೆಕ್ಟಾಗಿ ಗೆಸ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಗೆಸ್ ಮಾಡಿ ಕಳಿಸಿದ್ದೆ. ಕಳಿಸಿದ ತಕ್ಷಣವೇ ಹೌದು ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ, ಇಟ್ಸ್ ರೈಟ್, ನೀವು 10,000 rupees ವಿನ್ ಆಗಿದ್ದೀರಾ, ನಿಮ್ಮ ನಂಬರ್ ಕಳಿಸಿ ನಾನು ನಿಮಗೆ ದುಡ್ಡು ಕಳಿಸ್ತೀನಿ ಅಂತ. ಯಾರಾದರೂ ಈ ಥರದ್ದಕ್ಕೆಲ್ಲನೂ ದುಡ್ಡು ಕಳಿಸ್ತಾರಾ? 10,000, ಅದೂ 100 ರೂಪಾಯಿ 10 ರೂಪಾಯಿನೂ ಅಲ್ಲ. ನಾನು ಏನು ಈ ಥರ ಕೇಳ್ತಾ ಇದೆಯಾ, ಆರ್ ಯು ಶ್ಯೋರ್ ಅಂದಿದ್ದಕ್ಕೆ ಹೌದು ಹೌದು ನೀವು ನಂಬರ್ ಕಳಿಸಿ ನಾನು ಈಗಲೇ ಕಳಿಸ್ತೀನಿ ನಿಮಗೆ ಅಂತ ಮೆಸೇಜ್ ಬಂತು. ನನಗೆ ಇವಳು ನಂಬರ್ ಕೇಳ್ತಾ ಇದ್ದಾಳೆ ಅಂದರೆ ಏನೋ ಗೋಲ್ಮಾಲ್ ಆಗುತ್ತೆ. ನಾನು ನಂಬರ್ ಕಳಿಸೋದಿಲ್ಲ, ನಂದು ಜಿಮೇಲ್ ID ಇದೆ, ಗೂಗಲ್ ಪೇ ID ಇದೆ, ಅದಕ್ಕೆ ದುಡ್ಡು ಕಳಿಸು ಅಂದ್ಬಿಟ್ಟು ಕೊಟ್ಟೆ. ಅಂದರೆ ನನಗೆ ಗೊತ್ತಿತ್ತು ಇವಳು ಏನು ಕಳಿಸೋದಿಲ್ಲ, ಇದು ಫೇಕ್, ಇದು ನೆಕ್ಸ್ಟ್ ಏನು ಮಾಡ್ತಾಳೆ ತಡಿ ನೋಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಕಳಿಸಿದ್ಮೇಲೆ ಇನ್ನೂ ರಿಪ್ಲೈ ಬಂತು, ಓಕೆ ಕಳಿಸ್ತೀನಿ ಇದಕ್ಕೇ, ಆದರೆ ನಿಮ್ಮದು ಕ್ರಿಪ್ಟೋ ಇಮೇಲ್ ID ಬೇಕು ನನಗೆ, ಯಾಕಂದರೆ ನೀವು ಆ ಇಮೇಲ್ IDಯಿಂದನೇ ನಿಮಗೆ ಪೇಮೆಂಟು ಬಂದಿರೋದನ್ನು ನೀವು ಕನ್ಫರ್ಮ್ ಮಾಡಬೇಕು ಅಂತ. ನನಗೆ ಬಂದಿರೋದು ಇನ್ಸ್ಟಾಗ್ರಾಮಲ್ಲಿ, ಕೇಳ್ತಾ ಇರೋದು ನಂಬರು. ಕನ್ಫರ್ಮ್ ಮಾಡೋದಕ್ಕೆ ಇಮೇಲ್ IDನೂ ಅಲ್ಲ, ಕ್ರಿಪ್ಟೋ ಇಮೇಲ್ ID ಬೇಕಂತೆ. ಆವಾಗ ನಾನು ಇವಳಿಗಿನ್ನ ಏನು ನಾನು ಕೊಡೋದಕ್ಕಾಗೋದಿಲ್ಲ, ಇವಳು ಇಷ್ಟೇ ಅಂದ್ಕೊಂಡು ಅವಳ ಪ್ರೊಫೈಲ್ ನೋಡಿದೆ. ಆ ಪ್ರೊಫೈಲು ಆ ಹುಡುಗಿ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಹೆಸರು ಚೇಂಜ್ ಮಾಡ್ಬೋದು ಅಥವಾ ಫೋಟೋನೂ ಚೇಂಜ್ ಮಾಡ್ಬೋದು. ನನಗೆ ಅನಿಸಿದ್ದು ಅದೇ ಹುಡುಗಿ ಹೀಗೆ ಮಾಡ್ತಾ ಇದ್ದಾಳ ಅಥವಾ ಆ ಹುಡುಗಿದು ಇನ್ಸ್ಟಾ IDನ ಹ್ಯಾಕ್ ಮಾಡಿಬಿಟ್ಟು ಬೇರೆಯವರು ಈ ಥರ ಮಾಡ್ತಾ ಇದ್ದಾರಾ ಅಂತ ನನಗೆ ಡೌಟ್ ಬಂತು. ಸೊ ಹೋಗ್ಬಿಟ್ಟು ಎಲ್ಲನೂ ನೋಡಿದೆ, ಪ್ರೊಫೈಲಲ್ಲೆಲ್ಲನೂ ಕೂಡ ಕ್ರಿಪ್ಟೋ ಅಕೌಂಟ್ ರಿಲೇಟೆಡು ಒಂದು 2 ಪೋಸ್ಟ್ ಇದೆ. ಅದಾದಮೇಲೆ ಈ ಥರದ್ದೇ ಪೋಸ್ಟ್, ಅಂದರೆ ಕ್ರಿಪ್ಟೋ ಅಲ್ಲಿ ನಾನು 10 ಹಾಕಿದೆ, 20 ಹಾಕಿದೆ, ನನಗೆ ಲಕ್ಷಾನುಗಟ್ಟಲೆ ಬಂತು. ಸೊ ನನಗೆ ಅಷ್ಟು ದುಡ್ಡು ಬಂದಿದೆಯಲ್ಲ, ನಿಮಗೂ ಬರಲಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ, ನೋಡಿ ಇದನ್ನು ಫಾಲೋ ಮಾಡಿ ನಿಮಗೂ ಇಷ್ಟು ದುಡ್ಡು ಬರುತ್ತೆ ಅನ್ನೋ ಥರ ಪೋಸ್ಟ್ಗಳು. ಇದೆಲ್ಲ ಫೇಕ್ ಇರುತ್ತೆ ಸ್ನೇಹಿತರೆ, ಯಾವುದನ್ನು ನಂಬೇಡಿ. ಈ ಕಾಲದಲ್ಲಿ ಸುಮ್ಮನೆ ಇಷ್ಟೊಂದು ದುಡ್ಡು ಯಾರೂ ಕೊಡೋದಿಲ್ಲ. ನಂಗೆ ಗೊತ್ತಿದೆ ಇದು ಫೇಕ್ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಾನೆ ನಾನು ಸ್ವಲ್ಪ ಮೂವ್ ಆಗಿದ್ದು, ಇಲ್ಲ ಅಂದಿದ್ರೆ ನಾನು ಅಲ್ಲಿಗೆ ಕಟ್ ಮಾಡ್ತಾಯಿದ್ದೆ. ಹಾಗೆ ಮುಂದೊಂದು ದಿನ ನನ್ನ IDಯಿಂದ ಅಥವಾ ನನ್ನ ಪ್ರೊಫೈಲ್ ಪಿಕ್ ಇರೋದು ಅಥವಾ ನನ್ನ ಹೆಸರನ್ನ ಹಾಕ್ಕೊಂಡಿರೋದು ಆ ಥರ ಏನಾದರೂ ನಿಮಗೆ ಮೆಸೇಜ್ ಬಂದರೆ ಅದು ನಿಜವಾಗ್ಲೂ ನಾನು ಇರೋದಿಲ್ಲ, ನಾನು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಅದು ಹ್ಯಾಕ್ ಆಗಿರುತ್ತೆ ಅಥವಾ ಇನ್ನೂ ಒಂದು ಫೇಕ್ IDನ ಕ್ರಿಯೇಟ್ ಮಾಡ್ಕೊಂಡು ಮಾಡಿರ್ತಾರೆ. ಸೊ ಬಿ ಅವೇರ್ ಸ್ನೇಹಿತರೆ. ಸುಮ್ಮನೆ ಯಾರ್ದೋ ಏನೋ ಮೆಸೇಜ್ ಬಂತು ಅಂದ್ಬಿಟ್ಟು ನೀವು ಅದಕ್ಕೆ ರಿಪ್ಲೈನೇ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಅದನ್ನು ಡಿಲೀಟ್ ಮಾಡಿಬಿಡಿ, ನಂಬಕ್ಕೆ ಹೋಗಬೇಡಿ. ಒಂದು ಮಾಡಿದೆ ಸ್ನೇಹಿತರೆ, ಆದರೆ ಇದು ನಾನು ಮೆಜರ್ಮೆಂಟ್ ಏನೂ ತೊಗೊಂಡಿರಲಿಲ್ಲ, ಪ್ರಾಪರಾಗಿ ಕಟ್ ಕೂಡ ಆಗಿಲ್ಲ ಜರ್ದೋಸಿ, ಆ್ಯಂಡ್ ಒಂದು ಲೈನಲ್ಲಿ ಬಂದಿಲ್ಲ. ಸೊ ಎಲ್ಲನೂ ಪ್ರಾಪರಾಗಿ ಮೆಷರ್ ಮಾಡಿಬಿಟ್ಟು ನಾನು ನಿಮಗೆ ಫೈನಲಿ ತೋರಿಸ್ತೀನಿ. ಇದು ಯಾವಾಗ ಎಷ್ಟು ದಿನ ಅಲ್ಲ ಎಷ್ಟು ತಿಂಗಳಲ್ಲಿ ಮುಗಿಸ್ತೀನೋ ಗೊತ್ತಿಲ್ಲ, ಬಟ್ ಎಲ್ಲ ಆದಮೇಲೆ ತೋರಿಸ್ತೀನಿ. ಹಲೋ, ಏನು ಟ್ರಾಲಿ ಹಿಡ್ಕೊಂಡು ಹೋಗ್ತಾಳೆ ಬರ್ತಾಳೆ. ಈಗ ಮಲ್ಕೊಳ್ಳೋ ಟೈಮ್ ಸ್ನೇಹಿತರೆ, ಊಟ ಆಯಿತು, ಬಂದ್ಬಿಟ್ಲು ಟ್ರಿಪ್ಪಿಂದ. ಗೋ
ಗೋ ಟು ಅ ಲಾಂಗ್ ಟ್ರಿಪ್. ಬಂದು ಇನ್ನ ಏನು ತಂದೆ ಮಗಳೇ? Hello, I bought a gift for you. ಟ್ರಿಪ್ ಹೋಗಿ ಗಿಫ್ಟು ತಂದು ಕೊಟ್ಬಿಟ್ಲು. ಸೋನಿಮಾ ಲಾಂಗ್ ಟ್ರಿಪ್ಗೆ ಹೋಗು ಅಂತ ಹೇಳ್ದಿರ್ತಾನೆ. Okay. ಅವಳಿಗೆ ಸಂಭ್ರಮ ಆಗ್ಬಿಟ್ಟಿದೆ, ಸಂಭ್ರಮ. ಹ್ಞೂ ಸಂಭ್ರಮನೇ. ಆ ಟ್ರಾಲಿನ ನಾವು ಎತ್ತಿಟ್ಟೇ ಇಲ್ಲ, ಅವಳು ಆಟಾಡ್ಕೊಳ್ಳಿ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟಿದ್ದೀನಿ. ಅದು ಯಾವತ್ತೊಂದು 2 ದಿನ ಮುಟ್ಟದೆ ಇಟ್ಟಿರ್ತಾಳೋ ಅವತ್ತು ಮಾತ್ರನೇ ಅದು ಮೇಲೆ ಹೋಗೋದು. ಅಲ್ಲಿ ತನಕನೂ ಅದು ಅಲ್ಲೇನೆ. ನಮ್ದೆಲ್ಲ ಊಟ ಆದಮೇಲೆ ಇವಾಗ ಬಂದಿದ್ದಾರೆ ಊಟಕ್ಕೆ. ಮುದ್ದೆ ತಿನ್ಲಾ ಸಾನು? ತಿಂತಾಳಲ್ಲ ಅವಳೇನು. ಇಷ್ಟೊತ್ತು ಆಟ ಆಡಿದ್ಲಾ? ಇಲ್ಲಿ ನೋಡಿ ಬಂದು ಮಲ್ಕೊಬಿಟ್ಲು. ನಿದ್ದೆ ಮಾಡಿದ್ದೆಲ್ಲ ಯಾಕಿದ್ದೆ? ಸಖತ್ ನಿದ್ದೆ ಬಂದಿರುತ್ತೆ. ಬೆಳಿಗ್ಗೆ 6:30ಗೆ ಹೇಳ್ಬೇಕು ಅವಳು. 6:30 ಮುಂಚೆನೇ ನಾನು ಅಲಾರಾಮ್ ಇಟ್ಟಿರ್ತೀನಿ, ಅವಾಗ ಹೇಳ್ಬೇಕು. 9:30ಗೆಲ್ಲ ನಿದ್ದೆ ಬಂದಿರುತ್ತೆ, ಆದರೆ ಬಂದು ಮಲಗಲ್ಲ ಹುಡುಗಿ. ಮಲ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಪೂರಾ ದಿನ ಆಟ ಆಡಬೇಕು, ಟಿ ವಿ ನೋಡಬೇಕು, ಫುಲ್ ಆ್ಯಕ್ಟಿವ್ ಆಗಿರಬೇಕು. ಪಾಪ ನಿದ್ದೆ ಡಿಸ್ಟರ್ಬ್ ಮಾಡುತ್ತೆ ನನ್ನ ಮಗಳಿಗೆ. ಮಲ್ಕೊಮ್ಮ, ಮುಡಿಸ್ಕೊತೀಯ? ಮಲ್ಕೋ. ಓಕೆ ಸ್ನೇಹಿತರೆ, ಇವತ್ತು ಮಧ್ಯಾಹ್ನದಿಂದ ರಾತ್ರಿ ತನಕ ನಮ್ಮ ರೂಟೀನ್ ಹೀಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ, ಗುಡ್ ನೈಟ್. Bye.